ವೀಕ್ಷಕರ, ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ರಾಂಪುರ ಪಟ್ಟಣದ ಎಸ್ಪಿಎಸ್ಆರ್ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಅಖಂಡ ಬಳ್ಳಾರಿ ಅಂತರ್ಜಿಲ್ಲಾ ಕವಿಗೋಷ್ಠಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಅನಿಷ್ಟ ಪದ್ಧತಿಗಳನ್ನು ತೊಲಗಿಸಲು ಲೇಖನಿ ಮೂಲಕ ಅಭಿವ್ಯಕ್ತಿಸಿ ಸಾಮಾಜಿಕ ಬದಲಾವಣೆ ಮಾಡುವ ಶಕ್ತಿ ಬರಹಗಾರನಿಗಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷ ಶಿವಸ್ವಾಮಿರವರು ಹೇಳಿದರು. ಅವರು ತಾಲೂಕಿನ ರಾಂಪುರ ಗ್ರಾಮದ ಎಸ್ಪಿಎಸ್ಆರ್ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಚಿತ್ರದುರ್ಗ ಜಿಲ್ಲಾ ಘಟಕ, ಚಿತ್ರದುರ್ಗ ಮತ್ತು ಅಖಂಡ ಬಳ್ಳಾರಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕಗಳ ವತಿಯಿಂದ ಏರ್ಪಡಿಸಿದ ಚಿತ್ರದುರ್ಗ ಮತ್ತು ಅಖಂಡ ಬಳ್ಳಾರಿ ಮೊದಲ ಅಂತರ್ ಜಿಲ್ಲಾ ಕವಿಗೋಷ್ಠಿ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು. ಸಾವಿರಾರು ಕವಿತೆಗಳನ್ನು ಬರೆಯುವ ಶಕ್ತಿ ಕನ್ನಡ ಭಾಷೆಗಿದ್ದು, ಕನ್ನಡದ ಕವಿಗಳು ಕನ್ನಡ ಸಾಹಿತ್ಯದ ಕಂಪನ್ನು ಜಗತ್ತಿನೆಲ್ಲೆಡೆ ಪಸರಿಸಿದ್ದಾರೆ. ಕನ್ನಡದ ಕಂಪನ್ನು ಜಗತ್ತಿನಾದ್ಯಂತ ಪಸರಿಸಲು ಇದು ಒಂದು ಉತ್ತಮ ವೇದಿಕೆ ಎಂದು ತಿಳಿಸಿದರು. ಅಖಂಡ ಬಳ್ಳಾರಿ ಮತ್ತು ಚಿತ್ರದುರ್ಗ ಜಿಲ್ಲೆಯ ಗ್ರಾಮೀಣ ಪ್ರತಿಭೆಗಳನ್ನು ಸಾಹಿತ್ಯ ಜಗತ್ತಿಗೆ ಪರಿಚಯಿಸುವ ಪ್ರಯತ್ನ ನಮ್ಮದಾಗಿದ್ದು, ಇದಕ್ಕೆ ತಮ್ಮ ಸಹಕಾರ ಅಗತ್ಯವೆಂದು ತಿಳಿಸಿದರು. ಸಾಹಿತಿ ಡಾಕ್ಟರ್ ಯಲ್ಲಪ್ಪ ಕೆಕೆಪುರ ಮಾತನಾಡಿ, ನಿರಂತರ ಅಧ್ಯಯನದ ಶ್ರಮದಿಂದ ಸಾಹಿತ್ಯಗಳು ಉತ್ತಮ ಬರವಣಿಗೆಗಳನ್ನು ರೂಢಿಸಿಕೊಳ್ಳಬಹುದು. ಗ್ರಾಮೀಣ ಪ್ರದೇಶದಲ್ಲಿನ ಸಮಸ್ಯೆಗಳನ್ನು ಕಥಾವಸ್ತುಗಳನ್ನಾಗಿ ಇಟ್ಟುಕೊಂಡು ಬರೆಯುವುದನ್ನು ರೂಢಿಸಿಕೊಳ್ಳಿ ಎಂದರು. ಚಂಪಾ, ಪಂಪ, ಕುಮಾರವ್ಯಾಸರಂತಹ ಹಲವಾರು ಕವಿಗಳು ಕನ್ನಡದಲ್ಲಿ ಕಾವ್ಯಗಳನ್ನು ರಚಿಸಿ ಕನ್ನಡ ಸರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿದ್ದಾರೆ. ಅವರ ಬರವಣಿಗೆಗಳನ್ನು ಓದುವುದರ ಮೂಲಕ ಉತ್ತಮ ಕಾವ್ಯ ರಚಿಸುವುದನ್ನು ರೂಢಿಸಿಕೊಳ್ಳಿ ಎಂದರು. ಬರಹಗಾರರು ನೆಲದ ಅಸ್ಮಿತೆಯನ್ನು ಸಂಪೂರ್ಣವಾಗಿ ಅರಿತುಕೊಂಡಿದ್ದರೆ ಕಾವ್ಯ ಸೃಷ್ಟಿ ಸುಲಭವಾಗಲಿದೆ. ಅಂತಹ ಸಂಸ್ಕಾರವನ್ನು ಮನೆಯಿಂದಲೇ ಕಲಿಸಿದರೆ ಉಳಿದ ಬದುಕನ್ನು ಸಮಾಜದೊಡೆ ಕಟ್ಟಿಕೊಳ್ಳಬಹುದು ಎಂದರು. ಉಪ ಪ್ರಾಚಾರ್ಯ ಜಗನ್ನಾಥ ಹಿರೇಮಠ ಶಂಕರರೆಡ್ಡಿ ಮಾತನಾಡಿದರು. ಅಖಂಡ ಬಳ್ಳಾರಿ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಡಾಕ್ಟರ್ ನಿಷ್ಠಿ ರುದ್ರಪ್ಪ, ಗೋವಿಂದಪ್ಪ, ಕೋಶಾಧ್ಯಕ್ಷ ಚೋಳೂರು ಲೋಕೇಶ್, ಶಿಕ್ಷಕ ಧನುಂಜಯ್, ಡಾಕ್ಟರ್ ತಿಮ್ಮಣ್ಣ, ರಾಜ್ಯ ಪ್ರಶಸ್ತಿ ಪುರಸ್ಕೃತರು, ಎಸ್ಪಿಎಸ್ಆರ್ ಪದವಿ ಪೂರ್ವ ಕಾಲೇಜು ಪ್ರಾಚಾರ್ಯರು ಹಾಗೂ ಕವಿಗಳು ಮತ್ತು ನೂರಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿಗಾರರು ಸೋಮಶೇಖರ ಭಟ್ರಳ್ಳಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ನಮಗೆ ತೊಂದರೆ ಇಲ್ಲ, ನಡ್ಕೊಂಡು ಹೋಗಿ ಹೇಳಿದ್ವಿ. ಅದೇ ರೀತಿಯಾಗಿ ಇವತ್ತು ತಾವೆಲ್ಲರೂ ಬಂದಿದ್ದೀವಿ, ಬಹಳ ಸಂತೋಷ. ಅದೇ ರೀತಿಯಾಗಿ ನಮ್ಮಲ್ಲಿ ಕವಿಗಳಲ್ಲಿ ನಾನು ಒಬ್ಬ ರೈತನಾಗಿ ಇಲ್ಲಿ ಒಂದು ವಿದ್ಯಾಸಂಸ್ಥೆಯ ಒಂದು ಜವಾಬ್ದಾರಿಯನ್ನು ನಮ್ಮ ಸಂಸ್ಥೆಯವರು ನಮಗೆ ಒಲಿಸಿದ್ದಾರೆ. ಅದನ್ನು ನಾವು ಇವತ್ತಿಗೂ ಕೂಡ ಇವತ್ತಿಗೆ ಸುಮಾರು ವರ್ಷಗಳಿಂದ ಇಲ್ಲಿ ನಾನು ನನ್ನ ಒಂದು ಪದವಿಯನ್ನು ಅಲಂಕರಿಸಿ ಈ ಕಾರ್ಯ ಕಲಾಪಗಳನ್ನು ನಡೆಸುವಂತ ಹೋಗಿ, ಅದೇ ರೀತಿಯಾಗಿ ನಮ್ಮ ರೈತರ ಬಗ್ಗೆ ತಾವು ಕವಿಗಳು ಧೈರ್ಯ ತುಂಬತಕ್ಕಂಥ ಕೆಲಸ, ಇಲ್ಲ ಅವರಿಗೆ ವ್ಯವಸಾಯದ ಬಗ್ಗೆ ನಿರೂಪಣೆ ಮಾಡ್ತಕ್ಕಂಥ ಕೆಲಸ, ಯಾವ ರೀತಿ ಬದುಕನ್ನು ನಡೆಸ್ತಕ್ಕಂಥ ಒಂದು ರೀತಿ ನೀತಿಗಳನ್ನು ತಾವು ತಮ್ಮ ಲೇಖನದ ಮೂಲಕ ಒಂದು ವರದಿಯನ್ನು ಮಾಡಿದರೆ ಭಾಳ ತುಂಬ ಅನುಕೂಲ ಆಗುತ್ತೆ. ಯಾಕಂತಂದರೆ ಭಾಳ ಕಷ್ಟಕರವಾದ ಪರಿಸ್ಥಿತಿ ಇವತ್ತು. ಮಳೆ ಬಂದರೆ ಹೆಚ್ಚಿಗೆ ಬಂದು ಬೆಳೆ ಇಲ್ದಂಗೆ ಆಗುತ್ತೆ, ಕಡಿಮೆ ಮಳೆ ಬಂದರೂ ಬೆಳೀತಕ್ಕಂಥವು ಇಲ್ಲ, ಬೆಳೆ ಬಂದಾಗ ರೇಟ್ ಇರೋದಿಲ್ಲ. ಇದು ಯಾಕಂದ್ರೆ ನನ್ನ ಸ್ವಂತ ಅನುಭವ ಹೇಳ್ತಕ್ಕಂಥದ್ದು. ಸುಮಾರು ಬಳ್ಳಾರಿ ಡಿಸ್ಟಿಕ್ನಲ್ಲಿ ಮೆಣಸಿನ್ಕಾಯಿ ಬೆಳೆದರು 50-60 ಸಾವಿರ ರೂಪಾಯಿವರೆಗೂ ನಾವು ಮೆಣಸಿನ್ಕಾಯಿ ಮಾಡಿರ್ತಕ್ಕಂಥ ಜನ ಸ್ಥಿತಿ ಇವತ್ತು ಉದ್ಭವ ಆಗಿದೆ. ಆ ರೀತಿ ಏರುಪೇರಿನ ಮಧ್ಯೆ ನಾವು ಬದುಕ್ತಕ್ಕಂಥ ದಾರಿನ ನಿರೂಪಣೆಯನ್ನು ನೀವು ಕವಿಗಳು ಆದಷ್ಟು ಅದ್ರ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಒಂದು ಕೆಲಸ ತಾವು ಮಾಡ್ತೀರಿ ಅಂತೇಳಿ ತಮ್ಮಲ್ಲಿ ಕೇಳಿಕೊಂಡು, ಅದೇ ರೀತಿಯಾಗಿ ನನಗೆ ಇವತ್ತು ಅಧ್ಯಸ್ಥಾನವನ್ನು ಆಯೋಜನೆ ಮಾಡಿ ಕರೆದಿದ್ದಕ್ಕೆ ತನ್ನೆಲ್ಲರಿಗೆ ಹೊಂದಿಸಿ ನನ್ನೆರಡು ಮಾತನ್ನು ಮುಗಿಸ್ತೀನಿ. ಎಲೆ ಹಸಿರು ಏನು ಪ್ರಕೃತಿಯಲ್ಲಿ ಎಲೆ ಹಸಿರು ಅಂದರೆ ಪ್ರಕೃತಿ ಒಂದು ವೃಕ್ಷ ಮಾತೆ ಒಂದು ಇದ್ರ ಮೇಲೆ ಒಂದು ಶೀರ್ಷಿಕೆಯನ್ನು ವಿವರಿಸುತ್ತೇನೆ. ಪ್ರಕೃತಿ ತಾಯಿ ಮಡಿಲಲ್ಲಿ ಎಲೆ ಹಸಿರುಗಳ ಮಂದಹಾಸ. ಪ್ರಕೃತಿ ತಾಯಿ ಮಡಿಲಲ್ಲಿ ಎಲೆ ಹಸಿರುಗಳ ಹಸಿರೆಲೆಗಳ ಮಂದಹಾಸ. ಎಡೆ ಮುಡಿದು ಹೂದುಂಬಿ ನೋಡಲು ಅವಳೆಂಥ ಸುಂದರಿ, ನೋಡಲು ಹೋದರೆ ಅವಳು ಎಂಥ ಸುಂದರಿ. ಕಾಣತಿಗಳು ಕಾಂತೆಯಂತೆ
ಕಾಂತಿಗಳು ಕಾಂತೆಯಂತೆ ಒಳೆಯಿತೋಳು ಫಳಫಳನೆ, ಒಳೆಯಿತೋಳು ಫಳಫಳನೆ. ಯಾರನ್ನು ಏನನ್ನು ಕೇಳಲಿಲ್ಲ, ಯಾರನ್ನು ಏನನ್ನು ಕೇಳಲಿಲ್ಲ, ಆದರೂ ಕೂಡ ಮುಡಿಯಲು ಹೂವನ್ನು ನೀಡಿದಳು, ತಿನ್ನಲು ಹಣ್ಣನ್ನು ನೀಡಿದಳು. ಎಂಥ ಚೆಲುವೆಗಳು! ನೋಡಲು ಹೋದರೆ ಬಣ್ಣಿಸಲು ಅವಳನ್ನು ಬಣ್ಣಿಸಲು ನನ್ನಿಂದ ವರ್ಣಿಸಲಾಗದು ಈ ಜಗದಲ್ಲಿ. ಏ ಲಕ್ಷಮಾತೆ, ನನಗೆ ಕೋಟಿ ಕೋಟಿ ನಮನಗಳು. ಆತ್ಮನಿವೇದನೆ. ಆದರವ ಮಾಡಿ ಸೂಳೆನ ನಾಗಲಾರೆ ವಿಧವೆ ನಾನು. ವೈದವ್ಯ ನಾ ಬೇಡಿದ್ದಲ್ಲ, ವೈದವ್ಯ ನಾ ಬೇಡಿದ್ದಲ್ಲ. ಗಂಡ ಸತ್ತ ನಂತರ ಸಮಾಜ ಕಟ್ಟಿದ ಹೆಸರು ವಿಧವೆ. ವೇಶ್ಯೆ ಎಂಬಂತೆ ನೋಡದಿರಿ, ಸುಕ್ಕುಗಟ್ಟದ ತೊಗಲು, ಜಿಡ್ಡು ಮಾಸದ ಅಂದ, ಉಪ್ಪಿದೆಡೆಯ ಮೈಮಾಟಕ್ಕೆ ಆದರ ತನವ ಎಗಲಿಗೆ ಕಟ್ಟದಿರಿ, ಆದರ ತನವ ಎಗಲಿಗೆ ಕಟ್ಟದಿರಿ. ನಿಮಗೆ ಶುಭವೆನ್ನಿಸಿದ ಕಾರ್ಯದಲ್ಲಿ ರಂಡೆ ಎದುರಾದರೆ ಅಶುಭವೆಂದು ಅವಮಾನಿಸದಿರಿ. ಅವಳ ಮನಸ್ಸು ಸ್ವಚ್ಛವಿದೆ, ಅವಳ ಮನಸ್ಸು ಸ್ವಚ್ಛವಿದೆ. ಮೀಸೆ ಹೊತ್ತವರನ್ನು ವಿದುರರಿಲ್ಲವೇ ನನ್ನಂತೆ, ಮೀಸೆ ಹೊತ್ತವರನ್ನು ವಿದುರರಿಲ್ಲವೇ ನನ್ನಂತೆ. ಗಂಡ ಕಟ್ಟಿದ ತಾಳಿ ಕಾಲುಂಗರ ಅಂತೆ ಬಂದದ್ದು, ಗಂಡ ಕಟ್ಟಿದ ತಾಳಿ ಕಾಲುಂಗುರ ಅಂತೆ ಬಂದದ್ದು ಹೋಗಲಿಬಿಡು. ಸಿಂಧೂರ ಮೂಗುತ್ತಿ ಕಾಲ್ಗೆಜ್ಜೆ ಮುಡಿ ಮಲ್ಲಿಗೆ, ಸಿಂಧೂರ ಮೂಗುತ್ತಿ ಕಾಲ್ಗೆಜ್ಜೆ ಮುಡಿ ಮಲ್ಲಿಗೆ. ಹೆಣ್ಣಿನ ಜನ್ಮಾಂತರದ ಹಕ್ಕು ನಿರ್ಬಂಧಿಸಲು ನೀವ್ಯಾರು, ನಿರ್ಬಂಧಿಸಲು ನೀವ್ಯಾರು. ನಿಮ್ಮ ಮಂಗಳ ಕಾರ್ಯಗಳಿಗೆ ನನ್ನ ಮಂಗಳ ಹೃದಯಕ್ಕೆ ಆಹ್ವಾನವಿರಲಿ. ಬೆನ್ನ ಹಿಂದಾದರೂ ನಿಂತು ಅರಸುವೆ, ಬೆನ್ನ ಹಿಂದಾದರೂ ನಿಂತು ಅರಸುವೆ. ಬೆನ್ನ ಹಿಂದೆ ನಿಂತ ವಿಟನೆಂಬ ಜೊಳ್ಳುಗ ಇದೇನು, ಇದೇನು ಮೈದಾನದಂತಿದೆ, ನೋಡಿದರೆ ಇವಳೆಷ್ಟು ಚೆನ್ನ. ನನ್ನ ಬೆನ್ನು ವರ್ಣಿಸುವ ಮಿಟಗಾರನಿಗೆ ಅವನ ಮನೆಯ ಹೆಣ್ಣು ಜೀವ ಕಾಣಲು. ಕಾಮ ಕೇಳಿಗೆ ಕರೆವ ಗಂಡು ಸಮಾಜಕ್ಕೆ ಬಸವೇ ನಾನಲ್ಲವೆಂದು ಬದುಕಿ ತೋರಿಸುವೆ. ಎಲ್ಲರಿಗೂ ನಮಸ್ಕಾರ. ಅವಕಾಶಕ್ಕಾಗಿ ಎಲ್ಲರಿಗೂ ಅಂತರ್ಜಿಲ್ಲಾ ಕವಿಗೋಷ್ಠಿ ನಡೆಸುವಂಥದ್ದು ಕೂಡ ಎರಡನೆಯ ಒಂದು ಪರಿಕಲ್ಪನೆ. ಇವು ಬಹುತೇಕವಾಗಿ ಇಡೀ ನಮ್ಮ ಕನ್ನಡ ನಾಡಿಗೆ, ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಎಲ್ಲ ಒಂದು ಕಡೆ ಹೊಸ ದಿಕ್ಕನ್ನು ತೋರಿಸ್ತಾ ಇದೆ. ಈಗ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿ ಕೆಲಸ ಮಾಡಬಹುದು ಮತ್ತು ಕನ್ನಡತನವನ್ನ, ಕನ್ನಡದ ಗಟ್ಟಿತನವನ್ನು ಇನ್ನೂ ಕೂಡ ನಾವು ಶಕ್ತಿ ಬೆಳೆಸಬಹುದು ಅಂತಕ್ಕಂಥ ಒಂದು ಸಂದೇಶವನ್ನ ಈ ಕಾರ್ಯಕ್ರಮಗಳ ಮೂಲಕ ನೀಡಿರುವಂಥದ್ದು ತುಂಬಾ ಒಂದು ಪ್ರಶಂಸನೀಯವಾಗಿರ್ತಕ್ಕಂಥ ಒಂದು ಸಂಗತಿ. ಹಾಗಾಗಿ ಬಹುತೇಕ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ಎರಡೂ ಜಿಲ್ಲೆಗಳು ಸೇರಿ ಮಾಡ್ಕೊಂಡಿರ್ತಕ್ಕಂಥದ್ದು ಖಂಡಿತವಾಗಿ ಕೂಡ ಕನ್ನಡದ ಮನಸ್ಸುಗಳನ್ನ ಗಟ್ಟಿಗೊಳಿಸ್ತಕ್ಕಂಥ, ಸ್ನೇಹ ಸೌಹಾರ್ದತೆಯನ್ನು ಬೆಳೆಸ್ತಕ್ಕಂಥ ಮತ್ತು ಎರಡೂ ಜಿಲ್ಲೆಯ ಕವಿಗಳ ಒಂದು ಸಂಗಮವನ್ನ ಉಂಟು ಮಾಡಿ ವಿಚಾರ ವಿನಿಮಯಗಳನ್ನು ವಿನಿಮಯ ಮಾಡ್ಕೊಳ್ಳೋದಕ್ಕೆ, ಪರಸ್ಪರ ಪರಿಚಯವಾಗೋದಕ್ಕೆ ಅನುವು ಮಾಡಿಕೊಂಡಿರ್ತಕ್ಕಂಥದ್ದು ಖಂಡಿತವಾಗಿ ಅಪೂರ್ವವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ಹಾಗಾಗಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪೂರಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ತಿಳಿಸ್ತಾ, ನಮ್ಮ ಈ ವೇದಿಕೆಯ ಅಧ್ಯಕ್ಷರು ಪ್ರಸ್ತಾಪ ಮಾಡಿದ್ರು ನಮ್ಮ ಸೆಕ್ರೆಟರಿ ಅಣ್ಣವರು. ಏನು ರೈತನ ಜೀವನ ಬಹುತೇಕ ಇತ್ತೀಚಿನ ದಿನಗಳಲ್ಲಿ ತತ್ತರಿಸಿ ಹೋಗಿದೆ ಅಂತ ಹೇಳಿ, ಅದೇ ರೀತಿ ನಾನು ಕೂಡ ಈಗ ಕವನ ವಾಚನ ಮಾಡ್ತಕ್ಕಂಥದ್ದು ಬಹುತೇಕ 8-10 ವರ್ಷಗಳ ಹಿಂದೆ ರೈತನ ಆತ್ಮಹತ್ಯೆಗಳ ಒಂದು ಸರಣಿಯೇ ನಡೆಯಿತು. ಈಗಲೂ ಕೂಡ ನಡೀತಾ ಇದ್ದಾವೆ. ಬಹುತೇಕ 8-10 ವರ್ಷಗಳ ಹಿಂದೆ ಎಷ್ಟರ ಮಟ್ಟಿಗೆ ಅಂತಂದ್ರೆ ಯಾವ ಮಾಧ್ಯಮವನ್ನು ನಾವು ಆನ್ ಮಾಡಿದ್ರು ಕೂಡ, ಚಾಲು ಮಾಡಿದ್ರು ಕೂಡ ರೈತರು ಸತ್ತೋಗಿರ್ತಕ್ಕಂಥ, ಹೊಲಗಳಲ್ಲೇ ಕಬ್ಬು ಒಣಗೋಗಿರುವಂಥದ್ದು, ಕಬ್ಬು ಯಾರು ತಗೊಳ್ಳೋದಿಲ್ಲ, ಟೊಮೊಟೊ ಹಣ್ಣುಗಳನ್ನು ಬೀದಿಗೆ ಚೆಲ್ಲಿರುವಂಥದ್ದು, ಈರುಳ್ಳಿಯನ್ನು ಚೆಲ್ಲಿರುವಂಥದ್ದು, ಇಂತಹ ಒಂದು ಸಂಕಷ್ಟಗಳನ್ನು ಅನುಭವಿಸಿ ರೈತನು ಸಾಲ ಸೂಲಗಳಿಗೆ ಎದುರಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಸಂದರ್ಭಗಳು ನನ್ನ ಮನಸ್ಸನ್ನ ಕಲಿಕಿತು. ಆ ಸಂದರ್ಭದಲ್ಲಿ ನನಗೆ ಏನೋ ಒಂದಿಷ್ಟು ಅವರ ಬಗ್ಗೆ ಬರಿಬೇಕೆನ್ನುವಂತ ಒಂದು ತಾನಾಗಿ ಬರೆಸಿದಂತಹ ಸಾಲುಗಳು ಬಹುತೇಕ ಅನ್ನದಾತ ಎನ್ನುವಂತ ಕವನವನ್ನು ಕೆಲವು ಕವಿಗಳು ಬರೆದಿದ್ದಾರೆ. ನೇಗಿಲ ಯೋಗಿ ಎನ್ನುವಂಥದ್ದನ್ನು ರಾಷ್ಟ್ರ ಕವಿ ಕುವೆಂಪುರವರು ಬರೆದಿದ್ದಾರೆ. ಇವು ರೈತನ ಹಿರಿಮೆ ಗೆರಿಮೆಗಳನ್ನ ಹೊಗಳಿ ಬರೆದಿದ್ರೆ, ನಾನು ಬರೆದಿರ್ತಕ್ಕಂಥ ಕವನ ರೈತನ ಸಾವು ನೋವುಗಳನ್ನ, ಸಂಕಷ್ಟಗಳನ್ನ, ಇವತ್ತಿನ ಆಧುನಿಕ ಬದುಕಿನಲ್ಲಿ ಆತನ ಬದುಕು ಎಷ್ಟು ಅತಂತ್ರವಾಗಿದೆ, ಆತ್ಮವಿಶ್ವಾಸವನ್ನು ಕಳ್ಕೊಳ್ತಾ ಇದೆ. ಇಂಥ ರೈತನಿಗೆ ಆತ್ಮವಿಶ್ವಾಸವನ್ನು ತುಂಬುವಂತಹ, ಇಡೀ ಮನುಕುಲದ ಜಗತ್ತಿನಲ್ಲಿ ಏನೇ ಸಾಮ್ರಾಟ ಅಂತ ಹೇಳಿ ಆತನ ಗರಿಮೆಯನ್ನ ಹೇಳುವಂತಹ ಒಂದು ಕವನವನ್ನು ನಾನು ರಚನೆ ಮಾಡಿದ್ದೇನೆ. ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಕ್ಕಂಥದ್ದು ಆ ಕವನದ ಶೀರ್ಷಿಕೆ ರೈತ ಸಾಮ್ರಾಟ.
ರೈತನೇ ಈ ಜಗತ್ತಿಗೆ ಸಾಮ್ರಾಟ ಎನ್ನುವಂತಹ ಒಂದು ಶೀರ್ಷಿಕೆಯೊಂದಿಗೆ ಕವನವನ್ನ ರಚನೆ ಮಾಡಿರುವಂಥದ್ದು. ಆ ಕವನದ ಶೀರ್ಷಿಕೆ ರೈತ ಸಾಮ್ರಾಟ. ಬೆವರ ಬಸಿದು ಮಣ್ಣು ಬಗೆದು ಅನ್ನ ನೀಡೋ ರೈತನೇ, ದೇಶದಾಸ್ತಿ ಬೆನ್ನೆಲಬೆಂದು ಹೊಗಳುತ್ತು ಹೆರು ಸುಮ್ಮನೆ. ಪರಿಶ್ರಮದ ಬೆಲೆ ನಿಗದಿಗೆ ಇದೀ ನಿನಗೆ ಸ್ವತಂತ್ರ, ಪ್ರಜಾತಂತ್ರ ತಕ್ಕಡೆಯಲ್ಲಿ ನಿನ್ನ ಬದುಕುವ ತಂತ್ರ. 100 ಬರ ಬಂದರೂ ಉದ್ಯಮಿ, ವ್ಯಾಪಾರಿ, ಸರ್ಕಾರದ ನೌಕರಿ, ಚಿತ್ರತಾರೆ ಕಾವಿ ಸಾಯುತ್ತಿಲ್ಲ ಏಕೆ? ನಿನ್ನ ದಯದಿ ಬದುಕುತ್ತಿಹರು ಅನುಕಂಪ ಬೇಕೆ? ಅನ್ನ ದೇವರು ನೀನು, ನಿನ್ನಿಂದಲೇ ಜಗಕ್ಕೆ ಜೇನು. ಹಸಿರು ನೀನು, ಉಸಿರು ನೀನು, ಮಣಿಕುಲದ ಕಾಮಧೇನು. ಕಾಲ ಸರಿದು ಹಸಿವ ನೆರೆದು ಹಣದ ಮೌಢ್ಯ ಸಿರ ಬಾಗದೇನು. ಗಟ್ಟಿತನದಿ ಮೆಟ್ಟಿ ನಿಲ್ಲು ತಾಳಿದವನು ಬಾಳಿಯ. ಕೀಳಿರಿಮೆ ಕಿತ್ತೊಗೆದು ಶೋಷಣೆಯ ಸೊಕ್ಕಿರಿದು ಆಡುರಣದಾಟ. ಅತಿ ಸ್ವಾರ್ಥಿಯಾಗು, ನಿಲ್ಲುವುದು ಯಂತ್ರ ತಂತ್ರ ಜೀವನ ಉಸಿರಾಟ. ಜಗವೇ ತತ್ತರಿಸಿ ದನಕನಕ ಧಿಕ್ಕರಿಸಿ ನಿನ್ನಡೆಗೆ ಬೀರದೆ ದೀನತೆಯ ನೋಟ. ಶಕ್ತಿ ಸತ್ಯವನರಿ ಸಾಯುವುದ ತ್ವರಿ, ಜೀವ ಚೈತನ್ಯದ ರೈತ ಸಾಮ್ರಾಟ, ಜೀವ ಚೈತನ್ಯದ ರೈತ ಸಾಮ್ರಾಟ. ಎಲ್ಲರಿಗೂ ಧನ್ಯವಾದಗಳು. ಗಳಲ್ಲಿಲ್ಲ ಆಡಳಿತ ದರ್ಬಾರು ಹಾಲುಗಳಲ್ಲಿಯೂ ಇಲ್ಲ. ಚಿತ್ರಪಟಗಳ ವಿರೂಪಗೊಳಿಸಿದರಿಲ್ಲ, ಸಗಣಿ ಕೆಸರು ಮೆತ್ತಿ ಚಪ್ಪಲಿ ಹಾರ ಹಾಕಿದರಿಲ್ಲ. ವಿಗ್ರಹಗಳ ಹೊಡೆದುರುಳಿಸಿ ಚಿತ್ರಗೊಳಿಸಿದರಿಲ್ಲ. ಪರಿನಿಬ್ಬಾಣದ 69 ವಸಂತ ಕಳೆದಿದ್ದರೂ ಆ ಸಂಬುದ್ಧನ ಉಸಿರಿನ ಬೆವರ ಹನಿಗಳು ಪಂಚಭೂತಗಳಲ್ಲಿ ಸೇರಿ ಹೋದರೂ ಹೊಸ ಹುಟ್ಟಿನೊಂದಿಗೆ ಸೂರ್ಯ ಉದಯಿಸಿದಂತೆ, ಹೊಸ ಹುಟ್ಟಿನೊಂದಿಗೆ ಸೂರ್ಯ ಉದಯಿಸಿದಂತೆ ಗಾಳಿಯಲ್ಲಿ ಬೆರೆತು ತಂಗಾಳಿಯಾಗಿ ಬೀಸಿ, ನೀರಿನಲ್ಲಿ ಬೆರೆತು ಜುಳು ಜುಳು ಹರಿಯುತ್ತಾ, ಹಳ್ಳಿಗರ ಹಸಿವಿನಲ್ಲಿ, ಅವಮಾನದ ಗುಂಡಿಗೆಗಳಲ್ಲಿ, ಸುಟ್ಟಿ ಬೂದಿಯಾಗುತ್ತಿರುವ ಕೂಡುಗಳಲ್ಲಿ, ಮಾನಿನಿಯರ ಹಕ್ಕು ರಕ್ಷಣೆಗಳಲ್ಲಿ, ಕೂಲಿ, ಕೃಷಿ, ಹಮಾಲಿ, ಕಟ್ಟಡ ಕರ್ಮಿ, ತೋಟಿ ತಳವಾರ, ಚರ್ಮಕಾರ, ಬಾಲಕರ್ಮಿ, ದೇಶಕ್ಕೆ ಅನ್ನ ಕೊಡುವ ರೈತರ ಬೆವರುಗಳಲ್ಲಿ, ನಿರಕ್ಷರಿ ಸ್ವದೇಶಿ ರಕ್ತಗಳಲ್ಲಿ, ಸ್ವಾತಂತ್ರ್ಯ ಸ್ವಾದೇಶಿ ರಕ್ತಗಳಲ್ಲಿ, ಸ್ವಾತಂತ್ರ್ಯ ಸ್ವಾಭಿಮಾನಿ ಗೌರವ ಚಂಡವಾಗಿ ಜಡತ್ವ ತೊರೆದಿರುವ ಶಾಗ್ನಿಯಿಂದ ಕದಲಿ, ಕೋಪಾಗ್ನಿಯಿಂದ ಮುಖ ಬಿಗಿದು ಕೋಲೂರಿ, ಕೋಪಾಗ್ನಿಯಿಂದ ಮುಖ ಬಿಗಿದು ಕೋಲೂರಿ ಗಂಟಾ ಘೋಷಣೆಗಳಲ್ಲಿ ಗರ್ಜಿಸುತ್ತಾ, ಜಾತಿ ಸೂತಕ ಕೆಸರುಗಾಲನ್ನು ಜಾಡಿಸುತ್ತಾ, ಜಾತಿ ಸೂತಕ ಕೆಸರುಗಾಲನ್ನು ಜಾಡಿಸುತ್ತಾ, ಮಹಾಯಾತ್ರೆ ಮಾಡುತ್ತಾ ದೇಶದ ಸುತ್ತುತ್ತಾ, ಮಹಾಯಾತ್ರೆ ಮಾಡುತ್ತಾ ದೇಶ ಸುತ್ತುತ್ತಾ, ಮೂಲ ದೇಶವಾಸಿ ಶೋಷಿತರ ಬಡಿದೆಬ್ಬಿಸಿ ಹೊಸ ರಾಜ್ಯಾಂಗವನ್ನು ಬರೆಸಲು ಅಣಿಗೊಳಿಸಿ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಹೊಸ ಕನಸು ಕಾಣುತ್ತಿದ್ದಾರೆ ಬಾಬಾ ಸಾಹೇಬ್, ಹೊಸ ಕನಸು ಕಾಣುತ್ತಿದ್ದಾರೆ ಬಾಬಾ ಸಾಹೇಬ್. ವಿಶ್ವಜ್ಞಾನಿ ಶ್ರೇಷ್ಠ ಸಂಬುದ್ಧ ತತ್ವಜ್ಞಾನಿ, ವಿಶ್ವಜ್ಞಾನಿ ಶ್ರೇಷ್ಠ ಸಂಬುದ್ಧ ತತ್ವಜ್ಞಾನಿ ಡಾಕ್ಟರ್ BR ಅಂಬೇಡ್ಕರ್ ಎದ್ದೇ ಇದ್ದಾರೆ, ಎದ್ದೇ ಇದ್ದಾರೆ. ನಮ್ಮ ನಿಮ್ಮೆಲ್ಲರ ಉಸಿರಿನ ಕಣಕಣದಲ್ಲಿ, ನಮ್ಮ ನಿಮ್ಮೆಲ್ಲರ ರಕ್ತದ ಹನಿ ಹನಿಗಳಲ್ಲಿ. ನಮೋ ಬುದ್ಧಾಯ, ಜೈ ಭೀಮ್. ನನ್ನದು ಇದು ಮೊದಲನೇ ಕವಿಗೋಷ್ಠಿ ಆಗಿರುತ್ತದೆ. ಅದರಲ್ಲೂ ನಾನೇ ಓದಿರ್ತಕ್ಕಂಥ ಶಾಲೆಯಲ್ಲಿ ನಮ್ಮ ಗುರುಗಳ ಸಮ್ಮುಖದಲ್ಲಿ ವಾಚನ ಮಾಡ್ತಕ್ಕಂಥ ಒಂದು ಅವಕಾಶ ಸಿಕ್ಕಿರೋದು ನನ್ನ ಅದೃಷ್ಟ ಅಂತ ಭಾವಿಸ್ತಾ ಇದ್ದೀನಿ. ಈಗಾಗಲೇ ನಮ್ಮ ಬಳ್ಳಾರಿ ಕಸಾಪ ಅಧ್ಯಕ್ಷರಾಗಿರ್ತಕ್ಕಂಥ ನಿಷ್ಠಿ ರುದ್ರಪ್ಪ ಸರ್ ಅವರು ಹೇಳಿದರು, ಈಗಿನ ಕಾಲದಲ್ಲಿ ಬಾಂಧವ್ಯಗಳು ನಶಿಸುತ್ತಿದ್ದಾವೆ ಅಂತ. ಅಂಥ ಒಂದು ಬಾಂಧವ್ಯದ ನಶಿಸುವಂಥ ಒಂದು ಸಂದರ್ಭ ನಾನು ಒಮ್ಮೆ ಪೇಪರಲ್ಲಿ, ಅಂದರೆ ನ್ಯೂಸ್ ಪೇಪರಲ್ಲಿ ಪ್ರಕಟಿತವಾಗಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ಇಟ್ಕೊಂಡು ಬರೆದಿರ್ತಕ್ಕಂಥ ಒಂದು ಸ್ವರಚಿತ ಕವನ ಆಗಿರ್ತದೆ. ಇದರ ಶೀರ್ಷಿಕೆ ಹವ್ವನ ಮೂಲೆ. ಹವ್ವನ ಮೂಲೆ ಅಂತಕ್ಕಂಥದ್ದು ಪೇಪರಲ್ಲಿ ಬಿಂಬಿಸಿರ್ತಕ್ಕಂಥ ಒಂದು ತಾಯಿಯನ್ನು ಶೌಚಾಲಯದ ಕೋಣೆಯಲ್ಲಿ ಬಿಟ್ಟಿರ್ತಕ್ಕಂಥ ಒಂದು ಸಂದರ್ಭವನ್ನು ಇಟ್ಕೊಂಡು ಈ ಕವನವನ್ನು ನಾನೇ ಸ್ವರಚಿತವಾಗಿ ಬರೆದಿರ್ತಕ್ಕಂಥದ್ದು. ಈಗ ಅದು ನಿಮ್ಮೆಲ್ಲರ ಮುಂದೆ. ಹವ್ವನ ಮೂಲೆ.
ಹವ್ವನ ಮೂಲೆ. ಹವ್ವ ಕಾಯಿಲೆಗೆ ಬಿದ್ದು ಸೇರಿದ್ದಾಳೆ ಮೂಲೆ. ಅವಳನ್ನು ನೋಡುವವರು ಇಲ್ಲ ಈಗಾಗಲೇ. ಅವಳಿಗೊಂದಿಷ್ಟು ಮುರುಕು ತಟ್ಟೆಯಲ್ಲಿ ಮುರುಕು ಮುದ್ದೆ, ಬಾಯಿಯ ಅಂಗಳಕ್ಕೂ ಅಂಟದ ತಂಗಳ ಸಾರು. ಮನೆಯಿದ್ದರೂ ಕಂಡಿದ್ದು ಆ ನೆಲೆ ಶೌಚದ ಅನುಕೂಲದ ನೆಪದ ಮೇಲೆ. ಸದಾ ಅಂಟಿಕೊಂಡಿದ್ದಾಳೆ ಆ ಶೌಚಾಲಯದ ಮೂಲೆ. ಮಲ ಮೂತ್ರಗಳು ಮಗುವಿನಂತೆ. ನರರಾರು ನಾತಕ್ಕೆ ನರರಾರು ನಡೆದಾರರು. ಸೊಸೆಯ ಕುಡಿ ನಡೆಯೂ ಕಾಣದು ಆ ಕಡೆ. ಮುನಿದಾಗ ಮುರಿದ ಮೂಳೆ ಮುನುಗುತ್ತಾಳೆ ಮುದುಡಿಕೊಂಡು ಸೇರಿ ಆ ಮೂಲೆ. ಮುನಿದಾಗ ಮುರಿದ ಮೂಳೆ ಮುನುಗುತ್ತಾಳೆ ಮುದುಡಿಕೊಂಡು ಸೇರಿ ಆ ಮೂಲೆ. ಹೆಸರಾಯಿತು ಅದು ಅವ್ವನ ಮೂಲೆ. ಮುನುಗುವ ಗುನುಗುವ ಅವ್ವನ ಮೂಲೆ. ಮುನುಗುವ ಗುನುಗುವ ಮೂಲೆ. ಮುದ್ದೆಗೂ ನಿದ್ದೆಗೂ ಇದ್ದಿದ್ದೇ ಗುದ್ದಾಟ. ನಿದ್ದೆಗೆ ಬಿದ್ದರೆ ಒದ್ದೋಡಾಡುವ ಶೌಚದ ಶಬ್ದದ ಕಾಟ. ಹಾಲಿಲ್ಲದ ಮೊಲೆಯ ನೆನೆಯದ ಮಗ ಕಣ್ಣು ಮಸುಕು ಮಸುಕು ಕಾಣುವಾಗ ಅವಳಿಗೆ ಭಾರವಾದ ಬಾಗಿದ ಬೆನ್ನು. ಬಳಿ ಇರುವವರಿಗೆ ಬೇಕಿಲ್ಲದ ಬೇನೆಯ ತನು. ಸೇರಿದ್ದು ಅದೇ ಶೌಚದ ಮೂಲೆ. ಹೆಸರಾಯಿತು ಅದು ಅವ್ವನ ಮೂಲೆ. ಬೇಕುವ ದುಃಖುವ ಧಕ್ಕುವ ಮೂಲೆ. ಬೇಕುವ ದುಃಖುವ ಧಕ್ಕುವ ಮೂಲೆ. ರಕುತ ಕೀವು ಅಂಗಳ ಸಾಸಿದವು. ಕುದಿಯುವ ರಕ್ತ ಜಿಗಿಯುತ್ತಲಿತ್ತು. ತುಸು ತಟಸ್ಥವಾಗಿ ತಂಪಾಗಿ ತಪ್ಪಲಿಲ್ಲ. ಕಿರುಕುಳದ ಕಂಗಳು ಮುಚ್ಚಿದವು. ಅನ್ನದ ಋಣವು ನೆಲದ ನೋವು ತೀರಿತ್ತು. ಈಗ ಅದು ಕೋಳಿಯ ಕತ್ತನ್ನು ಸೀಳಿಸಿ ರಕ್ತವ ಬೀಳಿಸಿ ಶಾಂತಿಯ ಮಾಡುವ ಮೂಲೆ. ಹೆಸರೇ ಉಳಿಯಿತು ಇದು ಅವ್ವರ ಮೂಲೆ. ಇರುವ ನರಳುವ ಸಾಯುವ ಮೂಲೆ. ಇರುವ ನರಳುವ ಸಾಯುವ ಮೂಲೆ. ಥ್ಯಾಂಕ್ ಯು ಸೋ ಮಚ್. ಹೆಸರು ಮಲ್ಲಿಕಾರ್ಜುನ ಜಿ.ಬಿ. ಅಂತೇಳಿ ಸಂಜಾವಳಿ ಪತ್ರಿಕೆಯಲ್ಲಿ ಕೆಲಸ ಮಾಡ್ತೀನಿ. ಮತ್ತು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೂಡ. ನಾನು ನಟನೆ ಮತ್ತು ನಿರ್ದೇಶನದಲ್ಲಿ DFT ಮಾಡಿದ್ದೀನಿ. ಸಿನಿಮಾ ನಟನೆ ಮತ್ತು ನಿರ್ದೇಶನದಲ್ಲಿ. ಮತ್ತು ನಾನು 2 ಸಾಮಾಜಿಕ ನಾಟಕಗಳನ್ನು ರಚನೆ ಮಾಡಿದ್ದೀನಿ. ಒಂದು ಬಾಲಪರಿಗಳು, ಮತ್ತೊಂದು ರಣಕಣದ ಕವನಗಳು ಅಂತ. ಮತ್ತು ನನ್ನ ಕವನಗಳು 100 ಕವನಗಳನ್ನ ನಾನೇ ಜೋಳಿಗೆ ತುಂಬ ಹೋಳಿಗೆ ಅನ್ನೋ ಇದರಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಈ ವೇದಿಕೆಗೆ ತುಂಬ ಋಣಿಯಾಗಿರ್ತೀನಿ ಅನ್ನಿಸ್ತದೆ. ಯಾಕಂದರೆ ಗಡಿ ಭಾಗದಲ್ಲಿ ನಮ್ಮ ತಾಲೂಕಿನಲ್ಲಿ ಇಂಥ ಕಾರ್ಯಕ್ರಮಗಳು ಬಹಳ ಅಪರೂಪ. ಸಾಹಿತ್ಯ ಆಗೋದು ಯಾವಾಗಂದ್ರೆ ಸಂಕಷ್ಟದಲ್ಲಿ, ಬೇರೆ ದುರ್ಗದಲ್ಲಿ ಆಗಲ್ಲ. ಸಂಕಷ್ಟದಲ್ಲಿ ಮಾತ್ರ ಆಗ್ತಾರೆ. ಸಂಕಟಪಟ್ಟಲ್ಲಿ ಮಾತ್ರ ಸಾಹಿತ್ಯ ಬರುತ್ತೆ. ನನ್ನ ಕವನದ ಶೀರ್ಷಿಕೆ ಹರಗಡಿಗೆ. ಬಿಟ್ಟು ಕೊಡದೆ ಬಚ್ಚಿಟ್ಟುಕೊಂಡೆ ಜೋಪಾನ ಮಾಡಿದ್ದೇನಲ್ಲ. ಬಿಟ್ಟು ಕೊಡದೆ ಬಚ್ಚಿಟ್ಟುಕೊಂಡೆ ಜೋಪಾನ ಮಾಡಿದನಲ್ಲ. ನನ್ನ ಪುಟ್ಟ ಎದೆಯಲಿಲ್ಲ. ಬಿಟ್ಟು ಕೊಟ್ಟೆ ಓದೆಯಲ್ಲಿ ಕಣ್ಣಿಗೆ ಕಾಣದಂತೆ ಕಣ್ಣಿನಂತ ಮನಸ್ಸಿನಿಂದ. ಕಡಲಿನಂತೆ ಹರಿದರು ನನ್ನ ಕಣ್ಣೀರು. ಕಡಲಿನಂತೆ ಹರಿದರು ನನ್ನ ಕಣ್ಣೀರು. ನೋಡಿ ನೋಡದಂತೆ ಹೊರಟು ಹೋಗಿ ನನಗೆ ಹಿಡಿಕೆಯಂತ ನನ್ನ ಹೃದಯವನ್ನು ಹುಡುಕಿ ಹುಡುಕಿ ಕೊಂದೆಯಲ್ಲೇ. ಇನ್ನೆಲ್ಲಿ ಉಳಿದಿದೆ ಜೀವ ನನ್ನಲ್ಲಿ, ಇನ್ನೆಲ್ಲಿ ಉಳಿದಿದೆ ಜೀವ ನನ್ನಲ್ಲಿ. ಈಗ ಗಾಹಗೈಸಿ ನಗುತ್ತಿರುವೆಯ ನಾಗವನ್ನು. ಮನಸ್ಸು ಮನ್ನಿಸುವೆ. 1000 ಸಾಲುಗಳ ಸಾಹಿತ್ಯ ಸಾಲದು. 1000 ಸಾಲುಗಳ ಸಾಹಿತ್ಯ ಸಾಲದು. ಸುಂದರ ಸೌಂದರ್ಯ ನಿನ್ನದು. 1000 ಸಾಲುಗಳ ಸಾಹಿತ್ಯ ಸಾಲದು. ಸುಂದರ ಸೌಂದರ್ಯ ನಿನ್ನದು. ಬರಿದಾಗವು ನಿನ್ನ ಬಣ್ಣಿಸಲಾಗದೆ ಪದಗಳು. ಬರಿದಾಗವು ನಿನ್ನ ಬಣ್ಣಿಸಲಾಗದೆ ಪದಗಳು ನನ್ನಿಂದ. ಅಪ್ಪ ಏನು ನಿನ್ನ ಅಂದ, ನಿನ್ನ ವರ್ಣಿಸಲು ಸಾಲವು ಅಕ್ಷರ ಅಂದ.
ಸಾಲ ಮಾಡಲೆ ಅಕ್ಷರಗಳನ್ನು ಬೇರೆಯವರಿಂದ, ಸಾಲ ಮಾಡಲೆ ಅಕ್ಷರಗಳನ್ನು ಬೇರೆಯವರಿಂದ, ಅದು ಕೂಡ ಆಗದು. ಈಗ ಇರುವುದಷ್ಟೇ 50 ಅಕ್ಷರಗಳು. ಮುಂದೊಂದು ದಿನ ಹುಟ್ಟಬಹುದು ಹೆಚ್ಚಾಗಿ ಅಕ್ಷರಗಳು, ಮುಂದೊಂದು ದಿನ ಹುಟ್ಟಬಹುದೇನೋ ಹೆಚ್ಚಾಗಿ ಅಕ್ಷರಗಳು. ಅಕ್ಷರ ಮಾಡಿ ಹುಟ್ಟಿದರು, ಆದರೆ ನಿನ್ನತ್ತ ಮಾಡಿ ಹುಟ್ಟರಾದರು ಈ ಭೂಮಿಯಲ್ಲಿ. ನಿನ್ನಂತ ಮೀರಿಸುವಂತ ಚೆಲುವೆ ಈ ಭೂಮಿಯಲ್ಲಿ ಎಂದೆಂದಿಗೂ ನನ್ನ ಮನವಿ. ಮನ್ನಿಸು ಬಿಡು ಮನವೇ, ಬಣ್ಣಿಸಿ ಬರೆಯಲಾಗಲಿಲ್ಲ ಈ ಮಲ್ಲಿ. ಮನ್ನಿಸು ಬಿಡು ಮನವೇ, ಬಣ್ಣಿಸಿ ಬರೆಯಲಾಗಲಿಲ್ಲ ಈ ಮಲ್ಲಿ. ಸಂಪೂರ್ಣ ಪದಗಳನ್ನು ಚೆಲ್ಲಿ. ಥ್ಯಾಂಕ್ಸ್. ಬಳ್ಳಾರಿಯಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಳ್ತಾ ಇದ್ದೇವೆ. ಹಾಗಾಗಿ ಎರಡೂ ಜಿಲ್ಲೆಗಳ ಜೊತೆಗೆ ಅವಿನಾಭಾವ ಸಂಬಂಧ ಇರಬೇಕು. ಆಮೇಲೆ ಪರಸ್ಪರ ಇವಾಗ ಏನಾಗಿದೆ ಅಂತಂದರೆ, ಪತ್ರಿಕೆಗಳು ಕೂಡ ಜಿಲ್ಲಾವಾರು ಆಗಿರೋದರಿಂದ 30 ಕಿಲೋಮೀಟರ್ ಆಚೆ ಇರ್ತಕ್ಕಂಥ ಬಳ್ಳಾರಿಯಲ್ಲಿ ಇಲ್ಲಿ ರಾಂಪುರದಲ್ಲಿ ಮೊಳಕಾಲ್ಮೂರಿನಲ್ಲಿ ನಡೆದಂಥ ಸುದ್ದಿಗಳೇ ಗೊತ್ತಾಗೋದಿಲ್ಲ. ನಿಮಗೆ ಇನ್ನೂ ವಿಚಿತ್ರ ಅಂತಂದರೆ, ಕಂಪ್ಲಿ ಮತ್ತು ಗಂಗಾವತಿ ನಡುವೆ ಒಂದು ಸೇತುವೆ, ತುಂಗಭದ್ರಾ ಸೇತುವೆ ಒಂದು ಅಡ್ಡ, ಕೇವಲ 10 ಕಿಲೋಮೀಟ್ರ್. ಅದು ಕೊಪ್ಪಳ ಜಿಲ್ಲೆ ಸುದ್ದಿ ಅಂತೇಳಿ ಕಂಪ್ಲಿಯವ್ರಿಗೆ ಗೊತ್ತಾಗೋದಿಲ್ಲ, ಕಂಪ್ಲಿಗೆ ನಡೆದಿದ್ದು ಗಂಗಾವತಿಯವ್ರಿಗೆ ಗೊತ್ತಾಗೋದಿಲ್ಲ. ಅಂಥ ಒಂದು ಸನ್ನಿವೇಶದಲ್ಲಿ ನನಗೆ ಒಂದು ಸಾರ್ವರೋಗಿ ಒಂದು ಸದಾವಕಾಶವನ್ನು ಕಲ್ಪಿಸ್ಕೊಟ್ಟ ಮೇಲೆ ನನಗೆ ಆಲೋಚನೆ ಹೊಳೆದಿದ್ದೇನು ಅಂತಂದರೆ, ನಮ್ಮ ಜಿಲ್ಲೆಗೆ, ಬಳ್ಳಾರಿ ಜಿಲ್ಲೆಗೆ, ಚಿತ್ರದುರ್ಗ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಹಾವೇರಿ ಜಿಲ್ಲೆ, ಆಮೇಲೆ ಕೊಪ್ಪಳ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆ, ಈ ಇನ್ನೂ 5 ಜಿಲ್ಲೆಗಳು ನಮಗೆ ಹತ್ತೋದ್ರಿಂದ ಈ ರೀತಿಯ ಒಂದು ಕವಿಗೋಷ್ಠಿಗಳನ್ನು ಮಾಡಿ ಅವಕಾಶವನ್ನು ಕೊಡೋಣ ಅಂತೇಳಿ. ನಮ್ಮ ಕವಿಗಳಿಗೆ ಎಷ್ಟು ಉತ್ಸಾಹಗಳಿದ್ದಾರೆ ಅಂತಂದರೆ, ನಾವು ಪೇಪರ್ಗೆ ಹಾಕಿದ್ವಿ ಬಳ್ಳಾರಿ ಜಿಲ್ಲಾ ಕನ್ನಡ ಇದು ಒಂದು ವತಿಯಿಂದ. ಏನಂದರೆ, ಈ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ನಿಮಿತ್ತವಾಗಿ ಅಂತರ್ಜಿಲ್ಲಾ ಕವಿಗೋಷ್ಠಿ ಮಾಡ್ತಾ ಇದ್ದೀವಿ ರಾಂಪುರದಲ್ಲಿ ಅಂತೇಳಿ. ನನಗೆ ಬಂದಂಥ ಒಂದು ಮೆಸೇಜ್ಗಳು ಮತ್ತು ಫೋನ್ನಲ್ಲಿ ಮಾತನಾಡೋದ್ರ ಸಂಖ್ಯೆ ಅಂದರೆ 42 ಜನ ಬಳ್ಳಾರಿ ಜಿಲ್ಲೆಯ ಕವಿಗಳು ನಮ್ಮ ಹೆಸರುಗಳನ್ನು ನೋಂದಾಯಿಸ್ಕೊಳ್ಳಿ ಅಂತ ಕೇಳಿದ್ದಾರೆ. ಅದೇ ರೀತಿ ಶಿವಸ್ವಾಮಿ ಅವರಿಗೆ 40 ಜನ ಕೇಳಿದ್ದಾರೆ. ಒಬ್ಬೊಬ್ಬರು 5-5 ನಿಮಿಷ ಮಾತಾಡಿದರೆ ಎಷ್ಟೊತ್ತಾಗಬೇಕು ಒಂದೊಂದು ಕವನ ವಾಚನ ಮಾಡಿದರೆ. ಅದಕ್ಕೆ ನಾವೇನಂತಂದರೆ, ಎಲ್ಲವನ್ನೂ ಬರೆದುಕೊಂಡಿದ್ದೇವೆ, ಯಾರಿಗೂ ನಿರಾಶೆ ಉಂಟು ಮಾಡೋದಿಲ್ಲ. ಆಯಾ ಸಂದರ್ಭದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಮಾಡಿದಾಗ ಕೂಡ ನಾವು ಅವಕಾಶಗಳನ್ನು ಕೊಡಬೇಕು ಅಂತಂದೇಳಿ ತೀರ್ಮಾನ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಕವಿಗೋಷ್ಠಿಯನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷ. ಅದರ ಜೊತೆಗೆ ಅನೇಕ ಹಿರಿಯರು ಕೂಡ ನಮಗೆ ಇವತ್ತು ಬಂದಿದ್ದಾರೆ. ಅದಕ್ಕೆ ಕಿರಿಯರು ಕೂಡ ಬಂದಿದ್ದಾರೆ. ನಾವೇನಂತಂದರೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರುಗಳಂತಂದರೆ ತಾಯಿ ಇದ್ದಂಗೆ ನಾವೆಲ್ಲರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇರುತ್ತೆ. ಹಾಗಾಗಿ ಇನ್ನೂ 40 ಜನರಲ್ಲಿ ಕೇವಲ 18 ಜನರಿಗೆ ಮಾತ್ರ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದೇವೆ. ಮುಂದೆ ನಾವು ಹಮ್ಮಿಕೊಳ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಅವರಿಗೂ ಅವಕಾಶವನ್ನು ಉಂಟು ಮಾಡ್ತೇವೆ. ಆತ್ಮೀಯ ಚಿತ್ರದುರ್ಗ ಸಾಹಿತ್ಯ ಅಭಿಮಾನಿಗಳೇ, ನಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದೇನೆಂತಂದರೆ, ಡಿಸೆಂಬರ್ನಲ್ಲಿ ಬರ್ತಕ್ಕಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ನಾವೆಲ್ಲರೂ ಕೂಡ ನಮ್ಮ ಪಕ್ಕದ ಜಿಲ್ಲೆಯಾಗಿರೋದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಸಾಹಿತ್ಯ ಸರಸ್ವತಿಯ ಜಾತ್ರೆಯಲ್ಲಿ ನಾವೆಲ್ಲರೂ ಪಾಲ್ಗೊಂಡು ಅದನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತಂದೇಳಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಕವಿಗೋಷ್ಠಿಯ ಅಧ್ಯಕ್ಷರು ಈಗಾಗಲೇ ಜಯನಾಥ್ ಸರ್ ಅವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಸಾಹಿತ್ಯದ ವಿಚಾರಗಳನ್ನು ಹೇಳಿದರು. ಕವಿಗೋಷ್ಠಿಯ ಅಧ್ಯಕ್ಷರಾಗಿರ್ತಕ್ಕಂಥ ಯಲ್ಲಪ್ಪ ಸರ್ ಅವರು ಮಾತನಾಡ್ತಾರೆ. ನಾನು ಕೂಡ ಒಂದಿಷ್ಟು ಬರೆದಿದ್ದೇನೆ, ಓದಿದ್ದೇನೆ. ನಾನು ಮಾತಾಡಬೇಕಂದ್ರೆ ಕವಿಗೋಷ್ಠಿಯ ಬಗ್ಗೆ ಭಾಳಷ್ಟು ಮಾತಾಡ್ಬೋದು. ಈಗಾಗಲೇ 12 ಗಂಟೆ ಆಗಿದೆ. 36 ಜನ ಕವಿಗಳು ಓದಿದ್ದಾರೆ. ಒಬ್ಬೊಬ್ಬರು 5-5 ನಿಮಿಷ ಓದಿದ್ರು ಕೂಡ 180 ನಿಮಿಷ ಬೇಕು. ಹಾಗಾಗಿ ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ. ಮಗಳು ಮೈ ನೆರೆದಳೆಂದು ಸಂಭ್ರಮಿಸುವ ಬದಲು ಎತ್ತಮ್ಮನ ಮನದಲ್ಲಿ ಮೂಡಿದೆ ದಿಗಿಲು. ಎತ್ತಪ್ಪನೇ ಕಾಮತೃಷೆಗಾಗಿ ಆ ತೊರೆಯುವ ಜಗದೊಳು. ಅತ್ಯಾಚಾರಕ್ಕಿಂತ ಭ್ರೂಣ ಹತ್ಯೆಯೇ ಮೇಲೆಂದುಕೊಂಡಳು. ಮಗಳಿಗೆ ಕೂಡಿ ಬಂದಿಹುದು ಕಂಕಣ, ಆತಂಕವೇ ತುಂಬಿಹುದಲ್ಲ ಅಮ್ಮನ ಮನ. ವರದಕ್ಷಿಣೆಗಾಗಿ ನೇಣು ಬಿಗಿವರ ಬೆಂಕಿ ಹಚ್ಚಿ ಸುಡುವ ರಕ್ಕಸರ ಕಂಡು. ಬರೆದಷ್ಟು ಮುಗಿಯದು ಹೆಣ್ಣಿನ ಯಾತನೆ, ಮನನೊಂದು ಏಳುವೆವು ಹೆಣ್ಣು ಜನ್ಮವೇ ಬೇಡ ನಮಗಿಂದು. ಸರ್ಕಾರಿ ಕಾಯಿದೆಗಳು ಬಿಳಿಯಾಳೆಗಷ್ಟೇ ಅಲ್ಲವಾ, ತಡೆಯಲು ಸಾಧ್ಯವ ಸ್ತ್ರೀ ದೌರ್ಜನ್ಯವ. ಧನ್ಯವಾದಗಳು. ಸಹಧರ್ಮಿಣಿ 90 ವರ್ಷ ಮೇಲ್ಪಟ್ಟ ತನ್ನ ಪತಿ ದೇವರು ಇಬ್ಬರು ಒಬ್ಬರಿಗೊಬ್ಬರು ಜೀವನದ ಸಾರಾಂಶವನ್ನು ಮಾತಾಡ್ಕೊಳ್ತಾರೆ. ಅದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಫಸ್ಟು ತನ್ನ ಧರ್ಮಪತ್ನಿ ಹೇಳ್ತಾಳೆ,
ದಾರಿಯ ದಾಂಪತ್ಯದಲ್ಲಿ ಎನ್ನ ಕೈ ಹಿಡಿದವರು ಎನ್ನ ಕೈ ಬಿಡದವರು ನೀನಲ್ಲವೇ, ನನ್ನ ದೊರೆ ನೀನಲ್ಲವೇ. ಹಬ್ಬಗಳು ಬಂದಾಗ ಹೊಸ ಸೀರೆ ಹೊಸ ಪಂಚ ನನಗಿರಲಿ ನಿನಗಿಲ್ಲದಿರಲಿ, ಹಳೆ ಸೀರೆ ಒಟ್ಟಾಗ ಅದನ್ನ ಬಿಟ್ಟು ಬಿಡು ಎಂದು ಹೊಸ ಸೀರೆ ಕೊಟ್ಟವರು, ಮುಡಿಗೆ ಮಲ್ಲಿಗೆಗೆ ನಿಟ್ಟು ಮುದ್ದಾಡಿ ಕಣ್ತುಂಬಿಸಿಕೊಂಡವರು ನೀನಲ್ಲವೇ, ನನ್ನ ದೊರೆ ನೀನಲ್ಲವೇ. ಮತ್ತೆ ನಾನು ವರ್ಷಕ್ಕೊಮ್ಮೆ ನನ್ನ ತವರೂರಿಗೆ ಹೊರಟಾಗ ಬಾಗಿಲ ಬಳಿ ನಿಂದು ಬೇಗ ಬಾ ಎಂದವರು ನೀನಲ್ಲವೇ, ನನ್ನ ದೊರೆ ನೀನಲ್ಲವೇ. ಪ್ರತಿದಿನ ಮನೆಯೊಳಗೆ ನೀನಿಲ್ಲ, ನಿನ್ನ ಬಳೆಗಳ ಸದ್ದಿಲ್ಲ, ಬಾಯಿಗೆ ರುಚಿ ಇಲ್ಲ ಎಂದವರು ನೀನಲ್ಲವೇ, ನನ್ನ ದೊರೆ ನೀನಲ್ಲವೇ. ಅವಾಗ 90 ವರ್ಷದ ತನ್ನ ಪತಿದೇವರು ಹೆಂಡತಿಯನ್ನು ಉದ್ದೇಶಿಸಿ ಹೇಳ್ತಾನೆ, ಮನೆಯೊಳಗೆ ಬಂದವಳು ಮನೆಯಾಕೆಯಾದವಳು, ಮನದೊಳಗೆ ಮೆಂದವಳು ನೀನಲ್ಲವೇ, ನನ್ನ ರಸಿ ನೀನಲ್ಲವೇ. ಬಡತನವು ಸಿರಿತನವು ಕಷ್ಟಗಳು ನಷ್ಟಗಳು ಎನ್ನ ಜೊತೆ ಬಂದು ಜೊತೆಯಾಗಿ ನಿಂತವಳು ನೀನಲ್ಲವೇ, ನನ್ನ ರಸಿ ನೀನಲ್ಲವೇ. ವೃದ್ಧಾಪ್ಯ ಬಂದಾಗ ಆರೋಗ್ಯ ಸಿಗದಾಗ ಆದಾಯ ಇಲ್ಲದೆ ಹೋದಾಗ ಹಣವೆಲ್ಲ ಸವಿದಾಗ ಬಂಧುಗಳು ಬರದಾಗ ಮಕ್ಕಳು ಮರೆತಾಗ ನಾ ಒಳಗೊಳಗೆ ಅತ್ತಾಗ ಬಳಿ ಬಂದು ನಿಂತವಳು ಮರುಗದಿರಿ ಅಂದವಳು ಕಣ್ಣೀರ ತಡೆದವಳು ಯಾರು ಇರಲಿ ಇಲ್ಲದಿರಲಿ ನಾನಿಲ್ಲವೇ ನಿನ್ನ ಜೊತೆ ಎಂದವಳು ನೀನಲ್ಲವೇ, ನನ್ನ ರಸಿ ನೀನಲ್ಲವೇ. ಧನ್ಯವಾದಗಳು. ಇವರಿಬ್ಬರಿಗೂ ಗೊತ್ತಿಲ್ಲ ಕಾಲದ ಮಿತಿ ಅನ್ನುವ ಹಾಗೆ ನನಗೆ ಸಮಯ ಪ್ರಜ್ಞೆ ಇದೆ. ನಿಮ್ಮೆಲ್ಲರನ್ನ ನೋಡ್ತಾ ಇದ್ರೆ ಕವಿಗಳ ಕಡೆ ಗಮನ ಇದೆ. ಅದಕ್ಕಾಗಿನೇ ನಾನು ಸರಳವಾಗಿ ಒಂದೆರಡು ಮಾತನ್ನು ಹೇಳಿ ಮುಕ್ತಾಯ ಮಾಡ್ತೇನೆ. ನಿಜವಾಗ್ಲೂ ಕೂಡ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಜೀವಕಳೆಯನ್ನ ತುಂಬಿದೆ ಅನ್ನುವಂಥ ಮಾತನ್ನು, ಆ ಜೀವಕಳೆ ತುಂಬಲಿಕ್ಕೆ ಕಾರಣ ನಮ್ಮ ತಾಲೂಕಿನ ಅಧ್ಯಕ್ಷರು ಮತ್ತೆ ನಮ್ಮ ಹೋಬಳಿಯ ಅಧ್ಯಕ್ಷರಾಗಿರುವಂತಹ ಉಮಾಶಂಕರ್. ನಿಜವಾಗ್ಲೂ ಕೂಡ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಣೆ ಮಾಡ್ತಾರೆ. ಅವರು ಇಂಥವ್ರು ಬೇಕು. ಸಾಹಿತ್ಯಕ್ಕೆ ಕವಿಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಜೀವಿಗಳು ನಮಗೆ ಬೇಕು. ಹಾಗಾಗಿ ಇಲ್ಲಿ ಈ ಭಾಗದಲ್ಲಿ ಎಂದೂ ಕೂಡ ನಾನೀಗ ಬಂದು 31-32 ವರ್ಷಗಳ ಕಾಲ ಸೇವೆ ಮಾಡಿದ್ರು ಕೂಡ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ಇಂತಹ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿಲ್ಲ ಅನ್ನುವಂಥದ್ದು ನನಗೆ ಗೊತ್ತಿದ್ದಂತೆ. ಆದರೆ ಅದನ್ನ ಇವತ್ತು ಈಡೇರಿಸಿದಾರಲ್ಲ, ನಿಜವಾಗ್ಲೂ ಕೂಡ ಅವ್ರಿಗೆ ಎಷ್ಟು ಹೇಳಿದ್ರು ಕೂಡ ಧನ್ಯವಾದಗಳನ್ನ ಹೇಳ್ತಾನೆ ಈ ಸಂದರ್ಭದಲ್ಲಿ. ಹಾಗೇನೆ ಸಾಹಿತ್ಯಾಭಿಮಾನಿಗಳು ಕೂಡ ಈ ಸಂದರ್ಭದಲ್ಲಿ ಈ ಭಾಗದಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೀಲಿ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಂತ 2 ಮಾತುಗಳನ್ನು ಆಯ್ತಪ್ಪ, ನೀವು ಯಾವಾಗ ಬೇಕಾದ್ರೂ ತಗೊಂಡೋಗು, ನಾಳೆ ಬಾ ತಗೊಂಡೋಗು ಅಂತ. ಮಾರನೇ ದಿವಸ ಗುಂಡಪ್ಪನವರು ಅಲ್ಲಿಗೆ ಹೋದಾಗ ಜನ ಎಲ್ಲ ಸೇರಿದ್ರು ಮನೆ ಮುಂದೆ. ಏನಿದು ಅಂತ ನೋಡಿದಾಗ ನಾಳೆ ಬೆಳಿಗ್ಗೆ ಹಣ ಕೊಡ್ತೀನಿ ಅಂತ, ವೇತನ ಕೊಡ್ತೀನಿ ಅಂತ ಹೇಳಿರ್ತಕ್ಕಂಥ ಸಾಬಿ ತೀರ್ಕೊಂಡು. ಆಗ ಆ ಒಂದು ಘಟನೆ ಡಿ ವಿ ಗುಂಡಪ್ಪನವರಲ್ಲಿ ಈ ಒಂದು ಕವನವನ್ನು ರಚನೆ ಮಾಡೋದಕ್ಕೆ ಕಾರಣ ಆಯಿತು. ಬದುಕು ಜಟಗ ಬಂಡಿ ವಿಧಿ ಆದರ ಸಾಹೇಬ ಕುದುರೆ ನೀ ಹೋಗಿದ್ದ ಕಡೆ ಹೋಗು. ಮಸಣಕ್ಕೋ ಮದುವೆಗೋ, ತಾವು ಮದುವೆಗೆ ಹೋಗ್ಬೇಕಾಗಿತ್ತು, ಆದ್ರೆ ಹಣ ಕೊಡ್ತೀನಿ ಮದುವೆಗೆ ಅಂತ ಹೇಳಿರ್ತಕ್ಕಂಥ ಸಾಬಿ ಮಸಣಕ್ಕೆ ಹೋಗಿದ್ದು. ಮದುವೆಗೋ ಮಸಣಕ್ಕೋ ಹೋಗಿದ್ದ ಕಡೆ ಹೋಗು. ಪಾದ ಕುಸಿಯ ನೆಲ ಬಿಡುವುದು ಮಂಕುತಿಮ್ಮ, ಪಾದಗಳ ಕುಸಿರು ಸಹಿತ ನೆಲ ಭೂತಾಯಿ ಮಾತ್ರ ನಮ್ಮನ್ನ ಕೈ ಬಿಡಲ್ಲ ಅನ್ನುವಂಥ ಒಂದು ಕವಿತೆ ಗೀತೆ ಅವರಲ್ಲಿ ರಚನೆ ಆಯಿತು. ಹೀಗೆ ನಾನು ಹೇಳ್ತಕ್ಕಂಥದ್ದಿಷ್ಟೇ, ಯಾವುದೇ ಘಟನೆ, ಯಾವುದೇ ವಸ್ತು, ಯಾವುದೇ ವ್ಯಕ್ತಿ, ಪ್ರಕೃತಿ ಆಗಿರ್ಬೋದು, ಯಾವುದೇ ವಸ್ತು ಆಗಿರ್ಬೋದು, ಕವನ ರಚನೆ ಮಾಡೋದಕ್ಕೆ ಇಂಥದ್ದೇ ವಸ್ತು ಅಂತ ಏನಿಲ್ಲ. ಯಾವುದೇ ವಸ್ತು ಆಗಿರ್ಬೋದು, ಆ ವಸ್ತುವಿಗೆ ಭಾವನೆ ತುಂಬಿ ಅಕ್ಷರ ರೂಪಕ್ಕೆ ಇಳಿಸ್ತಕ್ಕಂಥ ಒಂದು ಸೃಜನಶೀಲತೆ ಕವಿಗಳಿಗೆ ಅಗತ್ಯವಾಗಿ ಬೇಕಾಗಿರ್ತದೆ. ಕವಿಗೋಷ್ಠಿಯನ್ನು ಏರ್ಪಡಿಸ್ತಕ್ಕಂಥದ್ದು ಎಲೆಮರೆಯ ಕಾಯಿ ಅಂತ ನಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಅನೇಕ
ಕವಿಗಳಿಗೆ, ಕವಿ ಮನಸ್ಸುಗಳಿಗೆ ಭಾವನೆಗಳನ್ನು ಅಭಿವ್ಯಕ್ತಗೊಳಿಸ್ತಕ್ಕಂಥ ಅನೇಕ ಹೃದಯಗಳು ನಮ್ಮಲ್ಲಿದ್ದಾವೆ. ಅವೆಲ್ಲವೂ ಈಗ ಮರೆಯಾಗಿದ್ದಾವೆ. ಕೆಲವರನ್ನ ಮಾತ್ರ ನಾವು ಗುರುತಿಸ್ತಾ ಇದ್ದೇವೆ. ಆದರೆ ಈಗಲೂ ಸಹಿತ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಹಳ್ಳಿಗಳಲ್ಲಿ, ನಮ್ಮ ಕರ್ನಾಟಕದ ದೇಶದಾದ್ಯಂತ ಅನೇಕ ಗ್ರಾಮಗಳಲ್ಲಿ ಕವಿ ಹೃದಯಗಳನ್ನು ಹೊಂದಿರತಕ್ಕಂಥ ಅನೇಕ ಕವಿತೆಗಳನ್ನು, ಕವನಗಳನ್ನು ರಚನೆ ಮಾಡಿರ್ತಕ್ಕಂಥ ಅನೇಕ ಕವಿಗಳಿದ್ದಾರೆ. ಅವರೆಲ್ಲರಿಗೂ ವೇದಿಕೆಯನ್ನು ನಾವು ಸೃಷ್ಟಿ ಮಾಡಬೇಕಾಗಿದೆ. ಬೆನ್ನು ಚಪ್ಪರಿಸಿ ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕಾಗಿದೆ. ಇಂತಹ ಸಮಾರಂಭಗಳು ಅತ್ಯಂತ ಸೂಕ್ತ ಅಂತ ನನಗನ್ಸುತ್ತೆ. ಈ ಕವಿಗೋಷ್ಠಿಯಲ್ಲಿ ಮುಖ್ಯವಾಗಿ ಇನ್ನೂ ಕವಿಗಳು ಯಾವ್ಯಾವ ಕವನಗಳನ್ನು ರಚನೆ ಮಾಡಿದ್ದಾರೆ, ಎಂಥ ಕವನಗಳನ್ನು ರಚನೆ ಮಾಡಿದ್ದಾರೆ ಅನ್ನುವಂಥ ಉತ್ಸುಕತೆ ನಿಮ್ಮಂತೆ ನನಗೂ ಇದೆ. ಆದರೆ ಒಂದು ಮಾತನ್ನು ಹೇಳ್ತೇನೆ. ಕವಿತೆಗಳು, ಕವನಗಳು ಸೃಷ್ಟಿಯಾಗ್ತಕ್ಕಂಥದ್ದು ಆಯಾ ವಯೋಮಾನಕ್ಕನುಗುಣವಾಗಿ ವಿಷಯ ವಸ್ತುಗಳನ್ನು ಆಯ್ದುಕೊಳ್ತಾರೆ. ಯೌವನದಲ್ಲಿರುವಾಗ ಪ್ರೀತಿ ಪ್ರೇಮದ ಬಗ್ಗೆ, ಪ್ರಣಯದ ಬಗ್ಗೆ ಅನೇಕ ಕವಿತೆಗಳನ್ನು ರಚನೆ ಮಾಡ್ತಾರೆ, ತುಂಬ ಸಂತೋಷ. ವಯಸ್ಸಾದಂತೆಲ್ಲ ಸಮಾಜದ ಬಗ್ಗೆ, ಸಮಾಜದ ಅಂಕುಡೊಂಕುಗಳ ಬಗ್ಗೆ, ಸಮಾಜದ ಸಮಸ್ಯೆಗಳ ಬಗ್ಗೆ, ದೇಶದ ಬಗ್ಗೆ ಅನೇಕ ಕವಿತೆಗಳನ್ನು, ಸುಂದರವಾಗಿರ್ತಕ್ಕಂಥ ಕವಿತೆಗಳನ್ನು ರಚನೆ ಆಗ್ತವೆ. ಹಾಗೆ ವಯಸ್ಸಾದಂತೆ ದೇವರ ಬಗ್ಗೆ, ಪ್ರಕೃತಿಯ ಬಗ್ಗೆ, ಆಧ್ಯಾತ್ಮಿಕತೆಯ ಬಗ್ಗೆ ಇಂಥ ಕವಿತೆಗಳನ್ನು ನಾವು ನೋಡ್ತೇವೆ. ಯಾವುದೇ ಒಂದು ವಿಷಯ, ವಸ್ತು, ಘಟನೆ, ಅನುಭವ ಆಗಿರಬಹುದು, ಅವುಗಳನ್ನು ಲಿಖಿತ ರೂಪದಲ್ಲಿ ಕವಿತೆ, ಕವನಗಳನ್ನು ರಚನೆ ಮಾಡುವಾಗ ಆ ಕವಿ ಹೃದಯ ಅತ್ಯಂತ ಪ್ರಮುಖವಾಗುತ್ತೆ. ಆ ಕವಿ ಹೃದಯ ಬೇಕು, ಕವಿ ದೃಷ್ಟಿ ಬೇಕು, ಕವಿ ಮನಸ್ಸು ಬೇಕು, ಚಿಂತನಾಶೀಲ ಪ್ರವೃತ್ತಿ ಇರಬೇಕು, ಅಧ್ಯಯನ ಅತ್ಯಂತ ಪ್ರಮುಖವಾಗಬೇಕು. ಮತ್ತು ಶಬ್ದ ಸಂಪತ್ತು ಬಹಳ ಮುಖ್ಯ. ಅದು ಕೇವಲ ಪ್ರಾಸಗಳನ್ನು ಕೂಡಿಸಿಕೊಂಡು ಶಬ್ದಗಳನ್ನು ರಚನೆ ಮಾಡಿದಾಗ ಅದು ಕವಿತೆ, ಕವನ ಆಗಲಾರದು. ಒಂದಕ್ಕೊಂದು ಜೋಡಣೆ ಇರಬೇಕು, ಸಾಹಿತ್ಯದ ಅಧ್ಯಯನ ಇರಬೇಕು ಮತ್ತು ಭಾವನೆಗಳನ್ನು ಅಭಿವ್ಯಕ್ತಗೊಳಿಸುವಂಥ ಒಂದು ಸಾಮರ್ಥ್ಯ ಇರಬೇಕು. ಹಾಗಿದ್ದಾಗ ಮಾತ್ರ ಅವು ಉತ್ತಮವಾದಂಥ ಕವಿತೆಗಳು ಅಂತ ನಿರ್ಮಾಣ ಆಗುತ್ತೆ. ನಿರಾಶರಾಗಬೇಕಾಗಿಲ್ಲ. ಯಾವುದೇ ವಿಷಯ ಬಂದಾಗಲೂ ಸಹಿತ ಬರೆಯುವಂಥ ಹವ್ಯಾಸವನ್ನು ಮೊದಲು ರೂಢಿಸ್ಕೊಳ್ಬೇಕು. ಬರ್ತಾ ಅದು ಒಂದು ಒಳ್ಳೆಯ ಕವನ, ಕವಿತೆ ಆಗಿ ರೂಪಿಸಲ್ಪಡುತ್ತೆ. ಹಿಂದೆ ಯಾವುದೇ ಆಗಿರಲಿ, ಯಾವುದನ್ನು ಬರೀಬೇಕು, ಯಾವುದನ್ನು ಬಿಡಬೇಕು ಅಂತಕ್ಕಂಥ ಭಾವನೆಗಳಿರುತ್ತೆ. ನಾವು ದೊಡ್ಡ ಸಾಹಿತ್ಯಗಳನ್ನು, ಪಂಡಿತರುಗಳನ್ನು ನೋಡ್ತೇವೆ. ಅಷ್ಟೇ ಯಾಕೆ ನಮ್ಮ ರಾಷ್ಟ್ರ ಕವಿಗಳಾಗಿರ್ತಕ್ಕಂಥ ಕುವೆಂಪು ಅವರು ಮೊದಲು ರಚನೆ ಮಾಡಿದ್ದು ಇಂಗ್ಲೀಷ್ ಕವಿತೆಗಳನ್ನು ಅವರು ರಚನೆ ಮಾಡಿದ್ರು. ತದನಂತರ ಅವುಗಳನ್ನು ಹಿರಿಯರಿಗೆ ತೋರಿಸಿದಾಗ ಅವರೊಂದು ಸಲಹೆಯನ್ನು ಕೊಟ್ಟರು ಕುವೆಂಪು ಅವರಿಗೆ. ತಾವು ಬರೆದಿರ್ತಕ್ಕಂಥ ಇಂಗ್ಲೀಷ್ ಕವಿತೆಗಳು ತುಂಬ ಚೆನ್ನಾಗಿವೆ, ಆದರೆ ತುಂಬ ಸಂಪೂರ್ಣವಾಗಿರ್ತಕ್ಕಂಥ ತಮ್ಮ ಭಾವನೆಗಳ ಅಭಿವ್ಯಕ್ತಿ ಆಗ್ತಕ್ಕಂಥದ್ದು ಯಾವುದೇ ವ್ಯಕ್ತಿ ಆಗಲಿ ತನ್ನ ಮಾತೃಭಾಷೆಯಲ್ಲಿ. ಹಾಗಿರೋದ್ರಿಂದ ತಾವ್ಯಾಕೆ ಕನ್ನಡದಲ್ಲಿ ರಚನೆ ಮಾಡಬಾರ್ದು ಅಂತಕ್ಕಂಥ ಒಂದು ಸಲಹೆಯನ್ನು ಕೊಟ್ಟಾಗ ರಾಷ್ಟ್ರ ಕವಿಗಳು ಕನ್ನಡದಲ್ಲಿ ಕವಿತೆಗಳನ್ನು ಸೃಷ್ಟಿ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ನಮ್ಮಲ್ಲಿ ಅನೇಕ ಹಿರಿಯ ಕವಿಗಳಿಗೆ ಆಧಾರವಾಗಿದ್ದಾರೆ ಅಥವಾ ಪ್ರೋತ್ಸಾಹದಾಯಕವಾಗಿದ್ದಾರೆ. ಅನೇಕ ಕವಿಗಳು ನಮ್ಮಲ್ಲಿ ಇದ್ದಾರೆ. ನಾವು ಹೇಳ್ತೇವೆ, ದೊಡ್ಡ ಶಬ್ದಗಳನ್ನೇ ನಾವು ರಚನೆ ಮಾಡಬೇಕಾಗಿಲ್ಲ, ಸೇರಿಸಬೇಕಾಗಿಲ್ಲ. ಆಡು ಭಾಷೆಯಲ್ಲಿ ಕವಿತೆಗಳು ರಚನೆ ಮಾಡಬಹುದಾಗಿದೆ. ಆರಂಭದಲ್ಲಿ ನಾವು ನೋಡ್ತೇವೆ, ದಾರಾ ಬೇಂದ್ರೆಯವರು ಅವರ ಶಬ್ದಗಳನ್ನು ಬಳಕೆ ಮಾಡಿರ್ತಕ್ಕಂಥ ಶಬ್ದಗಳನ್ನು ನೋಡಿದಾಗ ಯಾವುದೋ ಡಿಕ್ಷನರಿ ತೆಗೆದು ಯಾರೋ ಓದಬೇಕಾಗಿಲ್ಲ. ಹಳ್ಳಿಯ ಮನುಷ್ಯರು ಸಹಿತ, ಅವಿದ್ಯಾವಂತರು ಸಹಿತ ಅತ್ಯಂತ ಸುಲಭವಾಗಿ ಅವರ ಕವಿತೆಗಳನ್ನು ಅರ್ಥ ಮಾಡಿಕೊಳ್ಬಹುದಾಗಿದೆ. ಅಲ್ಲೂ ಒಂದು ವಿಶೇಷತೆ ಇದೆ. ಯಾವುದೇ ಒಂದು ಕವಿತೆ ಆಗಿದ್ರೂ ಸಹಿತ ಮೇಲ್ನೋಟಕ್ಕೆ ಅರ್ಥದಲ್ಲಿ ಒಂದು ರೀತಿ ಇದ್ದರೆ ಅದು ಒಳಾರ್ಥ ಒಂದು ರೀತಿ ಇರ್ಬೋದು, ಆಧ್ಯಾತ್ಮಿಕತೆಯ ಅರ್ಥ ಮತ್ತೊಂದು ರೀತಿಯಲ್ಲಿ ಇರ್ಬೋದು. ಅಂತಹ ಕವಿತೆಗಳನ್ನು ಬೇಂದ್ರೆಯವರು ಅಥವಾ ಇತರ ಅನೇಕ ಹಿರಿಯ ಕವಿಗಳು ರಚನೆ ಮಾಡಿದ್ದಾರೆ. ರಸವೇ ಜನನ ವೀರಸಮರಣ ಸಮರಸವೇ ಜೀವನ. ಎಲ್ಲ ಶಬ್ದಗಳು ಎಲ್ಲರಿಗೂ ಗೊತ್ತಿರ್ತಕ್ಕಂಥವುಗಳೇ, ಆದರೆ ಶಬ್ದ ಜೋಡಣೆ ಎಷ್ಟು ಚೆನ್ನಾಗಿದೆ. ಹೀಗೆ ಕವಿತೆಗಳು ರಚನೆ, ನೋವಿನಿಂದ ಸಾಹಿತ್ಯ ಹುಟ್ಟುತ್ತೆ ಅಂತ ಹೇಳ್ತಾರೆ.
ಅದು ಸತ್ಯವೂ ಸಹಿತ ಹೌದು. ನೋವಿನಿಂದ ಮಾತ್ರ ಅಲ್ಲ, ಸಂತೋಷದಿಂದ ಹುಟ್ಟುತ್ತೆ. ಆದರೆ ನೋವಿನಿಂದ ಹುಟ್ಟಿರ್ತಕ್ಕಂಥ ಸಾಹಿತ್ಯ ಬಹು ಜನಪ್ರಿಯವಾಗಿರುತ್ತೆ. ಉದಾಹರಣೆಗೆ ದ.ರಾ ಬೇಂದ್ರೆಯನ್ನು ನಾವು ತಗೊಂಡಾಗ, ಈಗ ನಾನು ನಿನ್ನ ನೋಡಿದರೆ, ನೀನನ್ನು ನೋಡಿದರೆ ಹೆಂಗೆ, ನಾನು ತಿರುಗಿ ಹೆಂಗೆ ನೋಡಲಿ ನಿನ್ನ ಅನ್ನುವಂಥ ಕಥೆ ಎಲ್ಲರಿಗೂ ಗೊತ್ತಾಗಿದೆ, ಸಿನಿಮಾದಲ್ಲೂ ಇದೆ. ಅದು ಅತ್ಯಂತ ವಿಷಾದನೀಯವಾಗಿರ್ತಕ್ಕಂಥ ಒಂದು ಗೀತೆ. ಮಗುವನ್ನು ಮುಂದಿಟ್ಕೊಂಡು ಬೇಂದ್ರೆಯವರ ತಾಯಿ ತೀರ್ಕೊಂಡಿರ್ತಕ್ಕಂಥ ಮಗುವನ್ನು ನೋಡು, ನನ್ನ ಎಲ್ಲ ಮಕ್ಕಳು ಹೀಗೆ ತೀರ್ಕೊಳ್ತಾ ಇದ್ದಾರೆ ಅನ್ನುವಂಥ ವಿಷಾದದ ದೃಷ್ಟಿಯಿಂದ ಬೇಂದ್ರೆಯವರನ್ನು ನೋಡಿದಾಗ ಅವರಲ್ಲಿ ಸೃಜಿಸಿದಂಥ ಕವನವೇ ಅದು, ಕವಿತೆಯೇ ಅದು. ಹೀಗಾಗಿ ಅನುಭವ ಬಹಳ ದೊಡ್ಡದು. ಏನಪ್ಪ ಅಂತ ಹೇಳಿದರೆ, ಸಾಮಾನ್ಯವಾಗಿ ತಾಲೂಕು ಜಿಲ್ಲಾ ಘಟಕಗಳಲ್ಲಿ ನಾವು ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ. ಒಂದಷ್ಟು ವಿಭಿನ್ನವಾಗಿ ಏನಪ್ಪ ಅಂತ ಹೇಳಿದರೆ, ಒಂದು ಜಿಲ್ಲೆ ಮತ್ತು ನೆರೆ ಜಿಲ್ಲೆ, ಈ ಎರಡು ಜಿಲ್ಲೆಗಳ ನಡುವಿರ್ತಕ್ಕಂಥ ಸಂಪರ್ಕಗಳು ಸುಧಾರಿಸಿಕೊಳ್ಳುವಂಥ ದೃಷ್ಟಿಯಿಂದ ಒಂದು ಹೊಸ ಯೋಚನೆಗಳನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡ್ತಾ ಇದೆ. ಇದಕ್ಕೆ ಉದಾಹರಣೆಯಾಗಿ ಕಳೆದ ವರ್ಷ ಚಿತ್ರದುರ್ಗ ಮತ್ತು ಚಿಕ್ಕಮಗಳೂರು ಸೇರಿಕೊಂಡು ಅಂತರ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ರಾಜ್ಯದಲ್ಲಿ ಮೊದಲ ಬಾರಿಗೆ ಆಯೋಜನೆ ಮಾಡಿದೆ. ಇದಕ್ಕೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆ ಕೂಡ ಕಂಡುಬಂತು. ಅದೇ ರೀತಿಯಲ್ಲಿ ಈ ವರ್ಷ ನಮ್ಮ ಸುದೈವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ನೆರೆಯ ಬಳ್ಳಾರಿ ಜಿಲ್ಲೆಗೆ ಒಲಿದು ಬಂದಿದೆ. ಆ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಡಿಸೆಂಬರಲ್ಲಿ ಈ ಸಮ್ಮೇಳನ ನಡೆಯುತ್ತೆ. ಆ ಹಿನ್ನೆಲೆಯಲ್ಲಿ ಸುತ್ತ ಇರ್ತಕ್ಕಂಥ ಎಲ್ಲ ಜನಗಳಿಗೂ ಕೂಡ ಕನ್ನಡದ ವಾತಾವರಣವನ್ನು ಸೃಷ್ಟಿ ಮಾಡುವ ಉದ್ದೇಶಕ್ಕಾಗಿ ಈ ಒಂದು ಅಂತರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಜಿಲ್ಲಾ ಕವಿಗೋಷ್ಠಿ ಅಂದರೆ ಅಂತರ ಜಿಲ್ಲಾ ಕವಿಗೋಷ್ಠಿಯನ್ನು ಆಯೋಜನೆ ಮಾಡಿದ್ವಿ. ಜಿಲ್ಲಾ ಕಾರ್ಯಕಾರಿ ಸಮಿತಿ ಬಳ್ಳಾರಿಯಲ್ಲಿ ನಡೆದ ಸಂದರ್ಭದಲ್ಲಿ ನಮ್ಮ ನಿಷ್ಠಿ ರುದ್ರಪ್ಪ ತುಂಬ ಉತ್ಸಾಹ, 80 ವರ್ಷಗಳ ನಂತರ 68 ವರ್ಷಗಳ ನಂತರ ಅಲ್ಲಿ ಸಮ್ಮೇಳನ ನಡೀತಾ ಇರುವಂಥದ್ದು. ಹಾಗಾಗಿ ಅವ್ರಿಗೆ ನಾನು ಹೇಳಿದೆ, ಸರ್ ಈ ರೀತಿಯಲ್ಲಿ ಬಳ್ಳಾರಿ ಚಿತ್ರದುರ್ಗ ಕವಿಗೋಷ್ಠಿ ಮಾಡೋಣ ಅಂತ. ತಕ್ಷಣವೇ ಒಪ್ಪಿಗೆ ಹೇಳಿದರು. ಆ ನಂತರ ಅಲ್ಲಿಂದ ಬರೋ ದಾರಿನಲ್ಲಿ ನಾನು ನಮ್ಮ ದೇವಸಮುದ್ರ ಹೋಬಳಿಯ ನಮ್ಮ PG ಉಮಾಶಂಕರ್ಗೆ ಅವ್ರನ್ನ ಕೇಳಿದೆ, ಏನು ಸರ್ ಹಿಂಗೆ ಮಾಡೋಣ? ಅವ್ರಿಗೆ 2ನೇ ಮಾತಿಗೆ ಒಪ್ಕೊಂಡು ತಕ್ಷಣ ಮಾಡೋಣ ಅಂತ ನನಗೆ ಅನಿಸ್ತು. ಬಹುಶಃ 2 ಜಿಲ್ಲೆಗಳಿಗೆ ಒಂದು ಸಮೀಪವಾದಂತಹ ಗ್ರಾಮ ರಾಂಪುರ. ಒಂದು ಖುಷಿಯ ವಿಚಾರ ಅಂತ ಹೇಳಿದರೆ, ಈ ಇರ್ತಕ್ಕಂಥ SJR ಸಂಸ್ಥೆಯವರು ನೀನು ಯಾವುದೇ ಕಾರ್ಯಕ್ರಮ ಮಾಡೋದಕ್ಕೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಸಹಾಯ ಮಾಡುವಂಥ ಉದಾರಿಯಾದಂಥ ಸಂಸ್ಥೆ ಇದು. ಸಾವಿರಾರು ಜನಗಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟಿರುವಂಥ ಸಂಸ್ಥೆ ಇದು. ಹಾಗಾಗಿ ನಾವು ಇಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಸಂಸ್ಥೆಯವರು ತುಂಬು ಹೃದಯದ ಸಹಕಾರವನ್ನು ಕೊಟ್ಟಿದ್ದಾರೆ. ಅದರೊಟ್ಟಿಗೆ ನಮ್ಮ ತಿಮ್ಮಣ್ಣ ಸರ್ ಅವರು ತುಂಬಾ ಸಹಾಯ ಕೂಡ ಮಾಡಿದ್ದಾರೆ. ನಮಗೊಂದೊಂದು ಖುಷಿಯ ವಿಚಾರ ಅಂತ ಹೇಳಿದರೆ, ಇದೇ ಊರಿನವರು, ಇದೇ ಮಣ್ಣಿನಲ್ಲಿ ಬೆಳೆದಿರ್ತಕ್ಕಂಥ ಡಾಕ್ಟರ್ ಯಲ್ಲಪ್ಪ KK-ಪುರ. ನಾನು ಕಳೆದ ಬಾರಿಗೆ ಇಲ್ಲಿ ಒಂದು ಬಹಳ ವಿಶೇಷ ಅಂದರೆ 101 ಪುಸ್ತಕಗಳನ್ನು ಬರೆದಿದ್ದಾರೆ. ಬಹುಶಃ ಯೋಚನೆ ಮಾಡಿ, ನಾವು 101 ಪುಸ್ತಕಗಳನ್ನು ಓದೋದೇ ಕಷ್ಟ. ಆ ಬರೆದಿದ್ದಾರಲ್ಲ, ಆ ಒಂದು ಕನ್ನಡದ ಬಗ್ಗೆ ಅತೀವ ಕಾಳಜಿಯನ್ನು, ಕಥೆಗಳು, ಕಾದಂಬರಿಗಳು ಎಲ್ಲ ರೀತಿಯಲ್ಲೂ ಕೈ ಹಾಕಿಸಿದ್ದಾರೆ. ಆ ಒಬ್ಬ ದೊಡ್ಡ ವ್ಯಕ್ತಿ, ನಾನು ಕವಿಗೋಷ್ಠಿ ಅಂದ ತಕ್ಷಣ ಬೇರೆ ಯೋಚನೆ ಮಾಡಲಿಲ್ಲ. ಅವ್ರಿಗೆ ಫಸ್ಟು ಮೊದಲ ದೂರವಾಣಿ ಕರೆ ಮಾಡಿದೆ, ಸರ್ ನೀವು ಅವತ್ತು ಲಭ್ಯ ಇರ್ತೀರಾ ಅಂದ ತಕ್ಷಣ ಒಪ್ಕೊಂಡ್ರು. ಅಂಥವರು ಇವತ್ತು ನಮ್ಮ ಕವಿಗೋಷ್ಠಿಗೆ ಅಧ್ಯಕ್ಷರಾಗಿದ್ದಾರೆ. ತುಂಬಾ ಸಂತೋಷ ಅವ್ರು ಬಂದಿರೋದು. ಆತ್ಮೀಯರೇ, ಇದರೊಟ್ಟಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಹೊಸ ಹೊಸ ಕಾರ್ಯಕ್ರಮಗಳನ್ನು ಮಾಡ್ತಾ ಹೋಗಿದೆ ನಿರಂತರವಾಗಿ. ಬರುವ 27ನೇ ತಾರೀಕು ಭಾನುವಾರ ಚಿತ್ರದುರ್ಗ, ಚಿಕ್ಕಮಗಳೂರು, ದಾವಣಗೆರೆ ಇವೆಲ್ಲವೂ ಸೇರಿಸಿಕೊಂಡು ಮಧ್ಯ ಕರ್ನಾಟಕ ಕವಿಗೋಷ್ಠಿ ಅಂತೇಳಿ ಮೊದಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆ ನಂತರದಲ್ಲಿ ನವೆಂಬರ್ ತಿಂಗಳಲ್ಲಿ ಸಿರಿಗೆರೆಯಲ್ಲಿ ರಾಜ್ಯ ಮಟ್ಟದ ನುಡಿ ಹಬ್ಬವನ್ನು ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ನಾವು ಏರ್ಪಾಡು ಮಾಡಿದ್ದೇವೆ. ಸಿರಿಗೆರೆಯ ಬೃಹನ್ ಮಠದ ಡಾಕ್ಟರ್
ಶಿವಕುಮಾರ ಸ್ವಾಮೀಜಿಗಳವರು ತುಂಬ ಸಂತೋಷದಿಂದ ಅದಕ್ಕೆ ಒಪ್ಕೊಂಡಿದ್ದಾರೆ. 2 ದಿನಗಳ ಕಾಲ ನಿರಂತರವಾಗಿ ನುಡಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ರಾಜ್ಯ ಮಟ್ಟದ ನುಡಿ ಹಬ್ಬ ಜೊತೆಗೆ ರಾಜ್ಯ ಮಟ್ಟದ ಕವಿಗೋಷ್ಠಿ ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ಆಯೋಜನೆ ಮಾಡೋದಕ್ಕೆ ನಾವು ಚಿಂತನೆಯನ್ನು ಮಾಡಿದ್ದೇವೆ. ಬಹುಶಃ ಈ ಕಾರ್ಯಕ್ರಮದಲ್ಲಿ, ಇಂದಿನ ಕಾರ್ಯಕ್ರಮದಲ್ಲಿ ಭಾಳಷ್ಟು ಹೇಳಿದರೆ ಸಮಯ ಆಗುತ್ತೆ, ವೇದಿಕೆ ಮೇಲೆ ಭಾಳಷ್ಟು ಜನ ಇರೋದರಿಂದ ನನ್ನ ಮಾತುಗಳನ್ನು